ಈ ರೀತಿ ಮಾಡಬೇಕು ಅಂತ ನಿಮ್ಮ ಆಸೆ ಇರುತ್ತೆ. ಹಿಂದಿನ ವಿಡಿಯೋಗಳಲ್ಲಿ ಕೆಲವೊಂದು ನಾವು ಕುಂಫು ಬೇಸಿಕ್ ಸ್ಟಾನ್ಸ್ಗಳನ್ನು ಕಲ್ತಿದ್ವಿ. ಇವುಗಳನ್ನು ಯಾರೆಲ್ಲ ನೋಡಿಲ್ಲ ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡಿ ಅವುಗಳನ್ನು ಕಲಿಬೇಕಾಗುತ್ತೆ. ಕಾರಣ ಇಷ್ಟೇ, ನಾವು ಯಾವಾಗಲೂ ಕೂಡ ಬೇಸಿಕ್ಸ್ನಿಂದನೇ ಸ್ಟಾರ್ಟ್ ಆಗಬೇಕು. ಹಾಗಾಗಿ ಯಾರೆಲ್ಲ ನೋಡಿಲ್ಲ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಹಳೆ ವಿಡಿಯೋ ನೋಡಿ ಈ ವಿಡಿಯೋಗೆ ಕಮ್ ಬ್ಯಾಕ್ ಮಾಡಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಸ್ಟೆಪ್ಸ್ ಬಂದ್ಬಿಟ್ಟು ಚಿಕನ್ ಸ್ಟೈಲ್ ಸ್ಟೆಪ್ ಅಂತ ಹೇಳಿ. ಇದನ್ನ ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಬಲಗಾಲನ ಫಸ್ಟ್ ಇಡಬೇಕಾಗುತ್ತೆ. ತದನಂತರ ನಿಮ್ಮ ಎಡಗಾಲನ್ನ 20 ಡಿಗ್ರಿ ಕ್ರಾಸ್ ಮಾಡಿ ಸ್ವಲ್ಪ ಇಡಬೇಕಾಗುತ್ತೆ. ಈಗ ನೀವು ನಿಮ್ಮ ರೈಟ್ ಥೈಸ್ ಮೇಲೆ ಭಾರವನ್ನು ಬಿಟ್ಟು ಕೂರ್ಬೇಕಾಗುತ್ತೆ. ಜೊತೆಗೆ ನಿಮ್ಮ ಎಡಗೈಯನ್ನ ಡ್ರಾಪ್ಡ್ ಹ್ಯಾಂಡ್ ಅಂದರೆ ಡ್ರಾಪ್ ಮಾಡಿ ನೀವು ಕೈಯನ್ನ ಸ್ಟ್ರೈಟ್ ಇಟ್ಕೋಬೇಕು. ಜೊತೆಗೆ ನಿಮ್ಮ ಈ ಕೈಯನ್ನ ಹೀಗೆ ಇಟ್ಕೋಬೇಕಾಗುತ್ತೆ. ನಿಮ್ಮ ಬಲಗೈ ಬಂದು ಈ ರೀತಿಯಾಗಿ ಇರಬೇಕು. ನೋಡಿ ಈಗ ಹೀಗಿರ್ಬಾರ್ದು, ಹೀಗಿರ್ಬೇಕು. ಈ ಕೈ ಮುಂದೆ ಇರಬಾರ್ದು, ಈ ಕೈ ಮೇಲೆ ಇರಬಾರ್ದು, ಡೌನ್ ಇರಬಾರ್ದು, ಸೆಂಟರ್ ಇರಬೇಕು. ಓಕೆ, ಈ ಕಡೆ ಅದೇ ರೀತಿಯಾಗಿ ನಿಮ್ಮ ಎಡಗಡೆ ಕಾಲು ಫಸ್ಟ್ ಇಟ್ಟಿರ್ತೀರಿ. ಈಗ ನಿಮ್ಮ ಬಲಗಡೆ ಕಾಲನ್ನ 20 ಡಿಗ್ರಿ ಕ್ರಾಸ್ ಆಗಿ ಇಡಬೇಕಾಗುತ್ತೆ. ಈಗ ನಿಮ್ಮ ಎಡಕೈ ಈ ರೀತಿಯಾಗಿ ಬರಬೇಕಾಗುತ್ತೆ. ಬಲಗೈ ಡ್ರಾಪ್ ಡೌನ್ ಆಗಿ ಈ ರೀತಿ ತಗೋಬೇಕಾಗುತ್ತೆ. ನಿಮ್ಮ ಲೆಫ್ಟ್ ಲೆಗ್ ಮೇಲೆ ಭಾರ ಬಿಟ್ಟು ಕೂಡಬೇಕಾಗುತ್ತೆ. ಈ ರೀತಿಯಾಗಿ ಈ ಕೈ ಹೀಗೂ ಇರಬಾರ್ದು, ಹೀಗೂ ಇರಬಾರ್ದು, ಹೀಗಿರ್ಬೇಕು. ಈ ಕೈ ಕೂಡ ಹೀಗೆ ಇರಬೇಕು. ಗೊತ್ತಾಯ್ತಲ್ಲ? ನೋಡಿ, ನಿಮ್ಮ ಡ್ರಾಪ್ ಡೌನ್ ಕೈ ಹೇಗಿರುತ್ತೆ, ಹೀಗಿರ್ಬೇಕು. ಸ್ಟ್ರೈಟ್ ಡೌನ್ ಆಗಿ ಈ ರೀತಿಯಾಗಿ ಕಾಣಬೇಕು. ಓಕೆ, ಈ ಕೈ ಬಂದು ಸ್ಟ್ರೈಟ್ ನಿಮ್ಮ ಎದೆಯ ನೇರವಾಗಿ ಹೀಗೆ ಇಟ್ಕೊಳ್ಬೇಕಾಗುತ್ತೆ. ಓಕೆನಾ? ಅದೇ ರೀತಿ ಈ ಕಡೆ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ಕಡೆ ನೀವು ಚಿಕನ್ ಸ್ಟೈಲ್ ಸ್ಟೆಪ್ ಮಾಡಬೇಕಾದ್ರೆ ಈ ಕೈ ಬಂದು ನಿಮ್ಮ ಎದೆಯ ನೇರವಾಗಿ ಇರಬೇಕಾಗುತ್ತೆ. ಅದೇ ರೀತಿ ಈ ಕೈ ಬಂದು ಹೀಗಿರುತ್ತಲ್ಲ, ಡ್ರಾಪ್ ಡೌನ್ ಹೀಗೆ ಹೀಗೆ. ಓಕೆ, ನೋಡಿ ಇವಾಗ ಮತ್ತೆ ತೋರಿಸ್ತೀನಿ. ಅದೇ ರೀತಿ ಈ ಕಡೆ ನೋಡಿದ್ರಲ್ಲ, ಚಿಕನ್ ಸ್ಟೈಲ್ ಸ್ಟೆಪ್ ಅನ್ನ ಹೀಗೆ ಮಾಡಬೇಕಾಗುತ್ತೆ. ಇದು ಆದ ಮೇಲೆ ಯಾವ ಮೂಮೆಂಟ್ ಅಂತ ಹೇಳಿದ್ರೆ ಅದಕ್ಕೆ ನಾವು ಸ್ನ್ಯಾಪ್ ಕಿಕ್ ಅಂತ ಹೇಳ್ತೀವಿ. ಕುಂಫು ಅಲ್ಲಿ ಸ್ನ್ಯಾಪ್ ಕಿಕ್ ಅಂತ ಹೇಳ್ತೀವಿ. ಕರಾಟೆಯಲ್ಲಿ ಒಂದು ರೀತಿಯಾಗಿ ಕರೀತಾರೆ, ಆಮೇಲೆ ತಾಯ್ಕೊಂಡೋ ಅಲ್ಲಿ ಒಂದು ರೀತಿ ಕರೀತಾರೆ, ಆಮೇಲೆ ಬಾಕ್ಸಿಂಗ್ ಅಲ್ಲಿ ಒಂದು ರೀತಿಯಾಗಿ ಕರೀತಾರೆ. ಬಟ್ ಕುಂಫು ಅಲ್ಲಿ ನಾವು ಸ್ನ್ಯಾಪ್ ಕಿಕ್ ಅಂತ ಹೇಳ್ತೀವಿ. ಓಕೆ, ಈ ಸ್ನ್ಯಾಪ್ ಕಿಕ್ ಅನ್ನ ಹೇಗೆ ಮಾಡೋದನ್ನ ಕಲಿಯೋಣ. ಮೊದಲನೇದಾಗಿ ನಿಮ್ಮ ಕೈ ಎರಡುಗಳು ಬಂದ್ಬಿಟ್ಟು ಈ ರೀತಿಯಾಗಿರ್ಬೇಕು. ಈಗ ನೀವು ಬಲಗಾಲು ಅಥವಾ ಎಡಗಾಲಿಂದ ನಾವು ಶುರು ಮಾಡ್ಬೋದು. ಓಕೆ, ಈ ಕಾಲನ್ನ ಈ ರೀತಿಯಾಗಿ ಎತ್ತಬೇಕಾಗುತ್ತೆ. ಈಗ ನಿಮ್ಮ ಟೋಸ್ಗಳು ಬಂದ್ಬಿಟ್ಟು ಹೀಗಿರಬಾರ್ದು, ಇದು ಹೀಲ್ ಕಿಕ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ನಾವು ಕಿಕ್ ಮಾಡಿದ್ರೆ ಹೀಲ್ ಕಿಕ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ತನಕ ಎತ್ಬಿಟ್ಟು ಈ ಟೋಸನ್ನು ನೀವು ಈ ರೀತಿ ಮಾಡಬೇಕು. ಓಕೆ, ಈ ರೀತಿ ಮಾಡಿ ಕಿಕ್ ಡೌನ್, ಮತ್ತು ಈ ನೀಸನ್ನು ಎತ್ತಬೇಕಾಗುತ್ತೆ, ಟೋಸನ್ನು ಡೌನ್ ಮಾಡಬೇಕಾಗುತ್ತೆ, ಕಿಕ್ ಡೌನ್. ಇದನ್ನು ನಾವು ಸ್ನ್ಯಾಪ್ ಕಿಕ್ ಅಂತ ಹೇಳ್ತೀವಿ. ನೋಡಿ, ಈ ಕಡೆ ಮಾಡಿ ತೋರಿಸ್ತೀನಿ. ಇದು ಸ್ನ್ಯಾಪ್ ಕಿಕ್ ಆಗಿರುತ್ತೆ. ಇದನ್ನು ನೀವು ಎವ್ರಿ ಡೇ ಈವ್ನಿಂಗ್ ಮತ್ತು ಮಾರ್ನಿಂಗ್ 10x3 ಸೆಟ್ ಥರ 90 ಟೈಮ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಕುಂಫುಲಿ ಬರುವಂತಹ ಮೂಮೆಂಟ್ಸ್ಗಳೆಲ್ಲವನ್ನೂ ಕೂಡ ನೀವು 10x3 ಮಾರ್ನಿಂಗ್ ಮತ್ತು ಈವ್ನಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಇದಾದಮೇಲೆ ನಾವು ಹೀಲ್ ಕಿಕ್
ಹೀಲ್ ಕಿಕ್ ಕೂಡ ಸೇಮ್ ನಾವು ಸ್ನ್ಯಾಪ್ ಕಿಕ್ ಏನು ಮಾಡಿದ್ವಿ ಅದೇ ರೀತಿಯಾಗಿ ಕಾಣಿಸುತ್ತೆ. ಬಟ್ ನಾವು ಅದನ್ನು ಹೀಲಿಂದ ಕಿಕ್ ಮಾಡ್ತೀವಿ. ಸ್ನ್ಯಾಪ್ ಕಿಕ್ಕಲ್ಲಿ ಟೋಸಿಂದ ಕಿಕ್ ಮಾಡ್ತಾ ಇದ್ವಿ. ಓಕೆ, ಈಗ ಹೀಲಿಂದ ಕಿಕ್ ಮಾಡೋದನ್ನು ನಾವು ಹೀಲ್ ಕಿಕ್ ಅಂತ ಹೇಳ್ತೀವಿ. ಸೇಮ್ ಇದಕ್ಕೂ ಕೂಡ ಪೊಸಿಷನ್ ಹೀಗಿರುತ್ತೆ. ಸೇಮ್ ಕಾಲು ಎತ್ತಬೇಕಾಗುತ್ತೆ. ಇಲ್ಲಿ ಹೀಲಿಂದ ಕಿಕ್ ಮಾಡಬೇಕಾಗುತ್ತೆ. ಕಿಕ್ ಮಾಡಬೇಕಾಗುತ್ತೆ. ಕಿಕ್ ಮಾಡಬೇಕಾಗುತ್ತೆ. ಕಿಕ್ ಮಾಡಬೇಕು. ಸೈಡ್ ಆ್ಯಂಗಲಿಂದ ನೀವು ನೋಡ್ಬೋದು. ಇದು ಹೀಲ್ ಕಿಕ್ ಆಗಿರುತ್ತೆ. ಈ ಹೀಲ್ ಕಿಕ್ಕಲ್ಲಿ ನಾವು ವೇರಿಯೇಷನ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೀಗೆ ಮಾಡಿದ್ರಲ್ವಾ, ಇವಾಗ ಹೀಗೂ ಕೂಡ ಮಾಡ್ಬೋದು. ಅಂದರೆ ಸೈಡ್ ಕಿಕ್, ಹೀಲ್ ಸೈಡ್ ಕಿಕ್ಕನ್ನು ಕೂಡ ಈ ಹೀಲ್ ಕಿಕ್ನ ವೇರಿಯೇಷನ್ ಆಗಿ ನಾವು ಪರಿಗಣಿಸ್ತೀವಿ. ಈ ರೀತಿ ಇಟ್ಟಿರ್ತೀರಿ, ಹೀಲ್ ಕಿಕ್ಕನ್ನು ಹೀಗೆ ಮಾಡಿರ್ತೀರಿ. ಇವಾಗ ಇದನ್ನು ನಾವು ಸೈಡ್ ಹೀಲ್ ಕಿಕ್ ಅಂತ ಹೇಳ್ತೀವಿ. ಈ ಕಿಕ್ಕನ್ನು ಪ್ರಾಕ್ಟೀಸ್ ಮಾಡುವಾಗ ಮೊದಲನೇದಾಗಿ ಎಲ್ಲರೂ ಕೂಡ ತಪ್ಪು ಏನಪ್ಪ ಅಂತ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಸೈಡ್ ಕಿಕ್ ಮಾಡಿದ್ರೆ ಈ ರೀತಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈ ರೀತಿ ಮಾಡಬೇಕು ಅಂತ ನಿಮ್ಮ ಆಸೆ ಇರುತ್ತೆ. ಬಟ್ ಒಂದೇ ಸರಿಯಾಗಿ ನೀವು ಈ ಸ್ಟಾನ್ಸಿಗೆ ಹೋಗ್ಬೇಡಿ. ಇಲ್ಲಿ ಮೆಟ್ಟಿಲುಗಳು ಇರ್ತವೆ, ಸ್ಟೆಪ್ಸ್ 1 2 3 4 ಈ ರೀತಿ. ಮೊದಲನೇ ಸ್ಟೆಪ್ಪು ಸೈಡ್ ಹೀಲ್ ಕಿಕ್ಕಿಗೆ ಯಾವ ರೀತಿ ಅಂತ ಹೇಳಿದ್ರೆ 1 ಬ್ಯಾಕ್, ಇವಾಗ ಸ್ವಲ್ಪ ಈ ಕಡೆ, 2 ಬ್ಯಾಕ್, ಇವಾಗ ಮತ್ತೆ ಸ್ವಲ್ಪ ಈ ಕಡೆ, 3 ಬ್ಯಾಕ್, ಇವಾಗ ಮತ್ತೆ ಸ್ವಲ್ಪ ಈ ಕಡೆ, 4 ಬ್ಯಾಕ್, 5 ಬ್ಯಾಕ್, 6 ಬ್ಯಾಕ್, 7 ಬ್ಯಾಕ್, 8 ಬ್ಯಾಕ್. ಈ ರೀತಿಯಾಗಿ ನೀವು ಕಲಿತಾ ಹೋಗ್ಬೋದು. ಆಗ ನೀವು ಬ್ರೂಸ್ಲಿಯ ಕಿಕ್ ಅನ್ನು ನೋಡಿರ್ತೀರಲ್ಲ, ಆ ರೀತಿ ಸ್ಟ್ಯಾಂಡ್. ಯಾವ ರೀತಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಸ್ಟ್ಯಾಂಡ್ ಮಾಡ್ಬೋದು. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಇವುಗಳನ್ನು ಕಲಿತು ನೀವು ಕನ್ಫರ್ಮ್ ಆಗಿ ಮತ್ತೆ ಪ್ರಾಕ್ಟೀಸ್ ಎವ್ರಿ ಡೇ. ಓಕೆ, ಯಾಕಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ಕೂಡ ಪ್ರಾಕ್ಟೀಸ್ ಎವ್ರಿ ಡೇ ನಿಲ್ಸಕ್ಕೆ ಹೋಗ್ಬೇಡಿ. ಇದರ ಜೊತೆಗೆ ನೀವು ಸ್ವಲ್ಪ ಆಹಾರ ಕ್ರಮದ ಬಗ್ಗೆ ಗಮನ ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.